ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಿಮ್ಗೆ ಗೊತ್ತಿರೋ ಹಂಗೆ ನಾವು ಇವತ್ತು ಮಡಿಕೇರಿಯಲ್ಲಿ ಇದ್ದೀವಿ. ಇವಾಗ ರಾಜಾ ಸೀಟ್ ಹತ್ರ ಹೋಗೋಣ ಅಂತ ಇವ್ರ ಮನೆಯಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಪೊಲೀಸ್ ಸ್ಟೇಷನಲ್ಲಿ ಎಷ್ಟು ದೊಡ್ಡದಾಗಿ ಎಷ್ಟು ಸಖತ್ತಾಗಿದೆ. ಮತ್ತು ಅಲ್ಲಿ ನೋಡಿ ಆ ವ್ಯೂನೂ ಚೆನ್ನಾಗಿದೆ. ಬಂದಾಗಿಂದ ಮಳೆ ಬರ್ತಾನೆ ಇದೆ ಇಲ್ಲಿ. ಕಾಣಿಸ್ತಿದೆ ಹೀರೋಯಿನ್ ಗೌಡಂಗೆ ನಾವಿಬ್ರು ಕೊಡೆ ಹಿಡ್ದಿದ್ದೀವಿ. ಹಾಂ, ಹೀರೋಯಿನ್ ನೀನು. ಹಾಂ ಗೈಸ್, ನಾವಿವಾಗ ರಾಜಾ ಸೀಟಿಗೆ ಬಂದಿದ್ದೀವಿ. ಮುಂದೆ ಅಲ್ಲಿ ವ್ಯೂ ಬರುತ್ತೆ, ಸಖತ್ತಾಗಿರುತ್ತೆ ಆ ವ್ಯೂ. ಇವಾಗ ಎಂಟ್ರಿ ಆಗಿದ್ದೀವಿ ಅಲ್ಲಿಗೆ. ಎಲ್ಲಿದೆ ಜಿಪ್ಲೈನು? ಓ, ಜಿಪ್ಲೈನಿಗೆ ಅಲ್ಲಿ ಟಿಕೆಟ್ ತಗೊಬೇಕಾ? ಫಸ್ಟ್ ಅಲ್ಲಿ ವ್ಯೂ ಎಲ್ಲ ನೋಡ್ಕೊಂಡ್ ಬರೋಣ ಬಾ. ಎಷ್ಟಿರ್ಬೋದು? 50-100 ಒಳಗೆ. ಹಾಂ, ಅಲ್ಲಿಂದ ಇನ್ನೊಂದು ನೋಡಿದೆ. ಅಲ್ಲಿ ಜಿಪ್ಲೈನ್ ಕೆಳಗೆ ಸ್ಟ್ಯಾಂಡಿಂಗ್ ಹತ್ರ ಹೋಗಿ ಬರ್ಬೋದು. ಅಲ್ಲಿತ್ತಲ್ಲ ಸ್ಟ್ಯಾಂಡಿಂಗ್, ಅದೇನಾಯ್ತು? ಕೂತ್ಕೊಂಡು ನೋಡೋದ ಬಾ, ಹಂಗೆ ಹಿಂಗೆ ಹೋಗೋಣ. ಅಥವಾ ಹಿಂಗೆ ಹೋಗುವ ಮೇಲೆ. ಹಾಂ, ಮೇಲಿಂದಾನೆ ಕೆಳಗೆ ಹೋಗೋಣ. ನೋಡ್ಕೊಂಡು ಕೆಳಗಡೆ ಹೋಗೋಣ, ಪಾರ್ಸಲ್ ನೋಡ್ಕೊಳ್ಳೋಣ. ಗೈಸ್, ನಾನು ಪುನಃ ಕಟ್ಟು ವ್ಯೂ ನೋಡು ಹೆಂಗಿದೆ. ಅಲ್ಲೋದ್ರೆ ಇನ್ನೂ ಸಖತ್ತಾಗಿರುತ್ತೆ. ನೀವು ಅಲ್ಲಿ ಹೋಗ್ಬೇಕು. ಹಾಂ, ಆಮೇಲೆ ಇಲ್ಲಿಂದ ಆ ಕಡೆ ವಾಕ್ ಮಾಡ್ಕೊಂಡು ಹೋದ್ರೆ ಅಲ್ಲೂ ವ್ಯೂ ಇರುತ್ತೆ. ಹಳೆ ಕಾಲದಲ್ಲಿ ರಾಜ ಇಲ್ಲಿ ಕುತ್ಕೊಂಡು ವ್ಯೂ ನೋಡ್ತಿದ್ದ. ಎಲ್ಲಿ ಕುತ್ಕೊಂಡು? ಓಕೆ, ಅದ್ರೊಳಗೆ ಅವ್ರು ರಾಜಂಗೆ ಅಂತ ಕಟ್ಸ್ಬಿಟ್ಟವ್ರಪ್ಪ ಅಲ್ಲಿ. ಇಲ್ಲಿ ಕುತ್ಕೊಂಡು ವ್ಯೂ ನೋಡ್ತಾ ಇದ್ದೆ. ಒಪ್ಪಲ್ಲಿ ಕೂತ್ಕೊಂಡು ನೋಡಿ ಬೆಟ್ಟಗಳು ಹೆಂಗಾವೆ. ಬೆಟ್ಟ ಎಲ್ಲ ಕಾಣ್ತದೆ ಅಲ್ವಾ? ಇವಾಗ ನಾವು ಅಲ್ಲಿ ಕೆಳಗೆ ಹೋಗೋಣ. ಅಲ್ಲೋಗಿ ನೆಕ್ಸ್ಟ್ ಆ ಕಡೆಯಿಂದ ವಾಕ್ ಮಾಡ್ಕೊಂಡು ಹೋಗಿ ಆಮೇಲೆ ಜಿಪ್ಲೈನ್ ಎಲ್ಲ ನೋಡ್ಕೊಂಬರೋಣ. ಬಾ, ಅಲ್ಲೋಗಿ ಅಲ್ಲಿ ಆರಾಮಾಗಿ ಸ್ವಲ್ಪ ಹೊತ್ತು ನೋಡೋಣ. ಹ್ಞೂ, ಮರದಲ್ಲಿ ಚೇರ್ ಮಾಡೋರು ನೋಡಪ್ಪ. ಪಕ್ಕ ಮರನೇನೋ ಇದು? ಡಿಸೈನ್ ಮರ ಅಲ್ಲ. ಕೂತ್ಕೊಂಬೋದಿತ್ತು, ಫುಲ್ ಚಂಡಿ ಆಗೋಗಿದೆ. ರಾಜ ಅಲ್ಲಿ ಒಳಗಿರೋ ಕಡೆ ಎಲ್ಲ ನಾವು ಹೋಗಿಲ್ವಾ? ಅದು ಬರೀ ರಾಜಂಗೆ. ಅದನ್ನ ಪ್ರಿಸರ್ವ್ ಮಾಡಂಗೆ ಇಟ್ಬಿಟ್ಟವ್ರು. ಹಾಂ, ಇವನ್ ರಾಣಿ. ಅದನ್ನೇ ಕನ್ನಡದಲ್ಲಿ ಬೇಗ ಬೇಗ ಇಲ್ಲೊಂದು ಎಷ್ಟೊತ್ತು ಕುತ್ಕೊಂಡು ಅದನ್ನ ನೋಡಿದ್ರು ಏನು ಬೇಜಾರೇನಾಗಲ್ಲಪ್ಪ. ನೋಡ್ಕೊಂಡು ಕುತ್ಕೊಳ್ಬೋದು. ಗೈಸ್, ಅಲ್ಲೆಲ್ಲ ವ್ಯೂ ಮುಗಿಸ್ಕೊಂಡು ಒಂದು ಸ್ವಲ್ಪ ಫೋಟೋ ಎಲ್ಲ ತೆಕ್ಕೊಂಡು ಇವಾಗ ಇಲ್ಲಿ ಕೆಳಗೆಲ್ಲ ನಡ್ಕೊಂಡು ಹೋಗೋದಿದೆ. ಇಲ್ಲಿ ಮುಂದ್ಗಡೆ ಏನಿದೆ? ಇಲ್ಲಿ ಹಾಂ, ಮೇಲೇನು ವ್ಯೂ ಇದೆಯಂತೆ. ಫಸ್ಟ್ ಕೆಳಗೆ ಹೋಗೋದಾ ಮೇಲೆ ಹೋಗೋದಾ? ಮೇಲೆ ಹೋಗ. ಈ ಮೇಲೆ ಅಲ್ಲಿಂದ ವ್ಯೂ ಇರೋದಾ? ಫಸ್ಟ್ ಇದೆಲ್ಲ ಹಾಗೇ ಇತ್ತಿಲ್ಲ ಗೈಸ್. ಇವಾಗ ಈ ರೀಸೆಂಟ್ ಎಷ್ಟೊತ್ತು ಆಗಿರ್ಬೋದು ಮಾಡಿ? 4-5 ವರ್ಷ ಆಯಿತು. 4-5 ವರ್ಷ ಆಗಿದೆ ಮಾಡಿ. ಓ, ಇಲ್ಲಿಂದನೂ ವ್ಯೂ ಚೆನ್ನಾಗಿದೆ. ಸದ್ಯ ನಮ್ಮ ಪುಣ್ಯಕ್ಕೆ ಇವಾಗ ಮಳೆ ಬಿಟ್ಟಿದೆ. ಗೈಸ್, ಇಲ್ಲೊಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಇವಾಗ ಅಲ್ಲಿ ಜಿಪ್ಲೈನ್ ನೋಡೋಣ ಅಂತ ಇದ್ದೀವಿ. ಆದರೆ ಸ್ವಲ್ಪ ಕಮ್ಮಿ ದುಡ್ಡಿದೆ, ಜಿಪ್ಲೈನ್ ಆಡೋಣ.
ಇಲ್ಲಿ ಎಷ್ಟು ಪ್ರೈಸ್ ಅಂತ ಗೊತ್ತಿಲ್ಲ ನಿಮಗೆ? 100 ಅಂತ 300ಗೆ ಫುಲ್ ಕಂಪ್ಲೀಟ್ ಸೆಟ್ ಇದೆ ಅಲ್ಲಿ. ಸೆಟ್ಟಿಗೆ 10 ಬೇಡ. ವ್ಯೂ ಮಾತ್ರ ಸೂಪರ್ ಆಗಿದೆ. ಇಷ್ಟೊತ್ತು ಚೂರು ಬಿಸಿಲಿತ್ತು, ಆಗಲೇ ನೋಡಿ ಆಗಲೇ ಮಳೆ ಬಂತು. ಇಲ್ಲೂ ನೋಡೋ ಸಖತ್ತಾಗಿದೆ, ಅಲ್ಲಿ ಕೂತ್ಕೊಂಡು ನೋಡೋಕೆ ಸಖತ್ತಾಗಿದೆ. ಬರೋಣ. ಅಲ್ಲಿ ನೋಡು, ಅಲ್ಲಿ ನೋಡು. ಕ್ಯಾಮ್ರಾಗಿಂತ ಕಣ್ಣಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ. ಸೈಕಿದಲ್ಲ ಸಕ್ಕತ್ತಾಗಿದೆ ಇದು ಮಾತ್ರ. ಅಲ್ಲಿ ಹಾಂ, ಅಲ್ಲಿ ಇಲ್ಲಂದ್ರೆ ಅಲ್ಲಿ ಅಲ್ಲೂ ನಿನ್ನ ಮೇಲೆ ಕೋಟಿ ಕಡೆ ಯಾವುದು ಕಾಣ್ತಾರೆ. ರಾಜ ಸೀಟಲ್ಲಿ ವ್ಯೂ ಮಾತ್ರ ಸೂಪರ್ ಆಗಿದೆ. ನೀವು ಈ ಕಡೆ ಮೇಲೆ ಹೋಗು ಅಂತ ಹೇಳಿದ್ರೆ ಮೇಲೆ ಬಂದಿಲ್ಲ. ಇದೆಲ್ಲ ಒಂದು ರೌಂಡ್ ಹೊಡ್ಕೊಂಡು ಅಲ್ಲಂತ ಟಿಕೆಟ್ ನಾನು ಇಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ ಆ್ಯಕ್ಚುಲಿ. ಇಲ್ಲಿ ರಿಟರ್ನ್ ಬಂದರೆ ಅಂತ ಕಾಣಿಸ್ತಾರೆ ಅಷ್ಟೇ. ಹಾಂ, ಜಿಪ್ಲೈನ್ ಮಾಡೋಣ ಈಗ, ಕಮ್ಮಿ ಪ್ರೈಸ್ ಇದ್ದರೆ. ಇದೇ ಇಲ್ಲಿ ಫುಲ್ ಟಾಪು, ರಾಜ ಸೀಟ್ ಟಾಪಲ್ಲಿ ಇದ್ದೀವಿ. ಇವತ್ತು ತಿರ್ಗಾ ಕೆಳಗೋಗಿ ಜಿಪ್ಲೈನ್ ಕೇಳಕ್ಕೆ ಹೋಗ್ಬೇಕು. ಜಿಪ್ಲೈನ್ ಹತ್ರ ಬಂದಿದ್ದೀವಿ, ಜಿಪ್ಲೈನ್ ಆಡೋಣ ಅಂತ. ಎಲ್ಲಿ ಟಿಕೆಟ್ ತಗೊಬೇಕು? ಇಲ್ಲೇನಾ? ಅಲ್ಲ ಅಲ್ಲಿ ಮುಂದೆ. ಓ, ಇಲ್ಲಿ ಯಾವುದೋ ಒಂದು ಗೇಮ್ ಇದೆ. ಅದು ಸರಿ, ರೋಪ್ ಹಾಕ್ಬಿಟ್ಟು ಅದು ಮೇಲೆ ಕರಗಿ ಮೇಲೆ ಗುಜ್ಜಾರದು. ಸದ್ಯಕ್ಕೆ ಜಿಪ್ಲೈನ್ ಅಂತ ಸಾಕು. ಫಸ್ಟ್ ಇಲ್ಲೆಲ್ಲ ಟ್ರೈನ್ ಇತ್ತು, ಚಿಕ್ಕ ಮಕ್ಕಳು ಎಲ್ಲ ಆಟ ಆಡ್ತಾರಲ್ಲ ಆ ಥರದ್ದು. ಇವಾಗ ಅದನ್ನೆಲ್ಲ ತೆಗ್ದುಬಿಟ್ಟಿದ್ದಾರೆ, ಇವಾಗ ಏನೂ ಇಲ್ಲ. ಜಿಪ್ಲೈನ್ ಆಡೋಣ ಅಂತ ಬಂದು, ಬಟ್ 350 ಅಂತ ಹೇಳಿದ ತಕ್ಷಣ ಇವಾಗ ವಾಪಸ್ ಮನೆಗೆ ಹೋಗೋಣ, ಮನೇಲಿ ಹಗ್ಗ ಕಟ್ಕೊಂಡು ಆಟ ಆಡೋಣ ಅಂತ ಸುಮ್ಮನಾಗಿದ್ವಿ. ಹಾಂ, ಅಲ್ಲಿಂದನೇ ಎಗರೋಣ ಅಷ್ಟೇ. ಜಿಪ್ಲೈನ್ ಫುಲ್ಲು ಗೈಸ್. ನಾವಿವಾಗ ಮಡಿಕೇರಿಲಿರೋ ಫೋರ್ಟ್ ನೋಡೋಕ್ಕೆ ಅಂತ ಬಂದಿದ್ದೀವಿ. ಇವಾಗ ಫೋರ್ಟ್ ನೋಡಿಕೊಂಡು ಡೈರೆಕ್ಟ್ ತಲಕಾವೇರಿ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಅಬ್ಬಿ ಫಾಲ್ಸಿಗೆ ಹೋಗೋಣ ಅಂದ್ಕೊಂಡು, ಬಟ್ ಜಾಸ್ತಿ ಪ್ರೈಸು ಅದು ಇದು ಅಂತ ಏನಾಗಿ ಹೋಗ್ತಾ ಇಲ್ಲ. ಇವಾಗ ಇದು ನೋಡಿಕೊಂಡು ತಲಕಾವೇರಿಗೆ ಹೋಗಿ ಆಮೇಲೆ ನೋಡೋದ ಏನು ಮಾಡೋದು ಅಂತ. ವೆದರ್ ಮಾತ್ರ ಅಲ್ಟಿಮೇಟ್. ಎಂಟ್ರಿ ಆಗಿದ್ದೀವಿ. ಇದಾ ಫೋಟೋ, ಅದ ಫೋಟೋ. ಇವಾಗ ಎಲ್ಲಿಗೆ ಹೋಗ್ತಿರೋದು? ಮ್ಯೂಸಿಯಮ್. ಇದು ಮ್ಯೂಸಿಯಮ್. ಇದ್ರ ಒಳಗೆ ಹಾಂ, ಎಷ್ಟು? 2 ಕಡೆ 10 ರೂಪೀಸು. 10 ರೂಪಾಯಿ ಅಂತ. ಹಾಂ, 2 ಕಡೆ ಮ್ಯೂಸಿಯಮ್ ಇದೆ. ಹಾಂ, ಇದೊಂದು ಇನ್ನೊಂದು ಅಲ್ಲಿ ಕರ್ಕೊಂಡು ಇಲ್ವಾ? ಇದೇ ಫೋಟಾ? ಫೋಟೋ ಇದ್ರೊಳಗೆ ಹೋಗಕ್ಕಾಗ? ಅದು ಕೋರ್ಟ್. ಈಗ ಕೋರ್ಟ್ ಆಗಿ ಹೋಗಿದೆ ಇದು ಫೋರ್ಟ್. ಆಫೀಸ್ ಎಲ್ಲ ಇಟ್ಟಿದ್ದಾರೆ. ಓಕೆ ಎಸ್, ಮಡಿಕೇರಿ ಫೋರ್ಟ್ ಅಂತ ಇದು. ಅಸ್ಟ್ರಾಲಜಿ ಸರ್ವೆ ಆಫ್ ಇಂಡಿಯಾ ಮಡಿಕೇರಿ ಸೈಟ್. ಅಲ್ಲಿ ಲೈಬ್ರರಿಗೆ ಹೋಗೋಣ ಅಂತ ಇದ್ರು, ಮ್ಯೂಸಿಯಂ, ಬಟ್ ವಿಡಿಯೋ ಅಲೌಡ್ ಇಲ್ಲ ಅಂದರು. ಅದಕ್ಕೆ ಬೇಡ ಅಂತ ಸುಮ್ಮನೆ ವಾಪಸ್ ಬರ್ತಾ ಇದ್ವಿ. ಇವಾಗ ಅಂದರೆ ಇನ್ನೇನು ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ತಲಕಾವೇರಿ ಬಸ್ ಹತ್ಬಿಡೋಣ. ಅಲ್ಲೊಂದು ಮ್ಯೂಸಿಯಂ ಇದೆಯಲ್ಲ, ಅದಕ್ಕೆ ಅದು ಎಷ್ಟು ದೂರ ಇದೆ? ಇದೇನು ಸ್ವಲ್ಪ ಹತ್ರ, ಟೋಲ್ ಗೇಟ್ ಹತ್ರ. ಟೋಲ್ ಗೇಟಾ? ಟೋಲ್ ಗೇಟ್ ಹತ್ರ ಅಲ್ಲಿ ಹೋಗಿ ಮತ್ತೆ ಕರೆಕ್ಟಾಗಿ ಅಷ್ಟೊತ್ತಿಗೆ ಬಸ್ ಟೈಮ್ ಸೆಟ್ ನೋಡು. ಟೈಮ್ ನೋಡು, 12. ಹಾಂ, ಕರೆಕ್ಟ್ ಟೈಮಿಗೆ 1 ಗಂಟೆ ಬಸ್ ಸಿಗ್ತದೆ. ಫೋರ್ಟ್ ಒಂದು ರೌಂಡು ಹಿಂಗೆ ಫೋರ್ಟ್ ಫುಲ್ಲು ಹಿಂಗೆ ಹಾಕೊಂಡ್ಬಂದಿದ್ದಾರೆ, ಈ ಥರ ಕಾಂಪೌಂಡ್ ಥರ. ಹಿಂಗೆ ಒಂದು ರೌಂಡ್ ಹೊಡಿತಾ ಇದ್ದೀವಿ. ನೀವು ಏನು ಇದೆಲ್ಲ ಏನು? ಇದು
ಮತ್ತೆ ಬೇರೆ ಏನಾರು ಆಗಿತ್ತು ಅವ್ರದ್ದು. ಇವಾಗ ಇಲ್ವ ಇವಾಗ ಮತ್ತೆ ಕಟ್ಬೋತಾನೆ. ಅಲ್ಲ ಇವ್ರು ಕಟ್ಬೋದಲ್ಲ ಗೌರ್ಮೆಂಟ್ ಅವರು. ರೀಕನ್ಸ್ಟ್ರಕ್ಷನ್ ದುಡ್ಡು ಗೌರ್ಮೆಂಟ್ ಅಲ್ಲ, ಇವಾಗ ಕನ್ಸ್ಟ್ರಕ್ಷನ್ ಮಾಡಿಬಿಟ್ಟು ತಿರ್ಗಾ ಟೂರಿಸ್ಟ್ನೆಲ್ಲ ಅಲ್ಲಿ ಕರೆದ್ರೆ ಚೆನ್ನಾಗಿ ಬರುತ್ತಲ್ವ ದುಡ್ಡು. ಸೂಪರ್ ಆಗಿರುತ್ತೆ. ಅವ್ರು ಮಾಡ್ಬೇಕಲ್ಲ. ಏನೋ ಮೈಸೂರು ಅವರು ಬೇಕಲ್ಲ, ಮೈಸೂರು ಅವ್ರ ಜೊತೆ ಹೊಂಟಿರೋದು ಕೇಸ್. ಓಕೆ ಓಕೆ. ಕೇಸ್ ಅವ್ರು ಹೊಂಟು ಮೈಸೂರು ಅವ್ರು ಕೇಸ್ ತಗೊಂಡು ಕೇಸಿನಾಗಿ ಮೈಸೂರು ರಾಜ್ಯದವ್ರ ಜೊತೆ ಈಗ ಇದು ಇದೆ. ಇದು ಮೈಸೂರು ರಾಜ್ಯ ಹತ್ರ ಅವ್ರ ಕಡೆ ಪ್ರಾಪರ್ಟಿ ಇದು. ಓಕೆ. ನಿಮ್ಮ ಕಡೆ ಬಂದಿಲ್ಲ, ಕಡೆ ಬಂದಿಲ್ಲ. ಓ, ಇದು ಮೈಸೂರು ರಾಜ್ಯ ಸೇರಿದೆ ಇದು. ಫುಲ್ಲು ಇಲ್ಲೆಲ್ಲ ಆಗಿನ ಕಾಲದಲ್ಲಿ ಸೈನಿಕರು ಇರ್ತಿರ್ತಾರೆ ಆಗಾಗ. ತೋರಿಸ್ತೀನಿ ಒಳಗಡೆ. ಸೈನಿಕರು ಗೈಸ್, ಇಲ್ಲಿಂದ ವ್ಯೂ ಚೆನ್ನಾಗಿದೆ ನೋಡಿ. ಇವಾಗ ಇವಾಗ ಹುಷಾರ ಗೌಡ. ಚೆನ್ನಾಗಿದೆ ಇದು ಒಂಥರ. ಇಲ್ಲಿಂದ ನೋಡಿ ವ್ಯೂ ಎಲ್ಲ ಚೆನ್ನಾಗಿದೆ. ಇವಾಗ ಸ್ವಲ್ಪ ಮೋಡ ಎಲ್ಲ ಹೋಗಿ ಸ್ವಲ್ಪ ಬಿಸಿಲು ಥರ ಇದೆ ಚೆನ್ನಾಗಿ. ಅಷ್ಟೊಂದು ಮಳೆ ಇರಲಿಲ್ಲ ಇವತ್ತು ಆ್ಯಕ್ಚುಲಿ. ರಾತ್ರಿ ಎಲ್ಲ ಇತ್ತು ಸರಿಯಾಗಿ, ಇವಾಗಿಲ್ಲ ಸದ್ಯಕ್ಕೆ. ಅದು ನೋಡಿ ಆಕಾಶವಾಣಿ ಇದು ಏನಂತಾರೆ ಅದಕ್ಕೆ, ಟವರ್. ಆಕಾಶವಾಣಿ ಟವರ್ ಬೇರೆ ಇದೆ ಅಲ್ಲಿ. ಇಲ್ಲೆಲ್ಲ ಫುಲ್ ಪಾಳು ಬಿದ್ದೋಗಿದೆ. ಇದು ಏನೇನೋ ಇದೆ. ಬಾ ಓನ. ಒಂದು ರೌಂಡ್ ಹಂಗೆ ತಾನೆ ಇರೋದು. ಇನ್ನೂ ಎಷ್ಟು ದೊಡ್ಡದಿದೆ ಇದು? ಒಂದು ರೌಂಡ್ ಫುಲ್ ಬರುತ್ತೆ. ಎಲ್ಲಿ ಬಂದು ಅಲ್ಲಿ ಬರುತ್ತೆ. ಹಾಂ ಕೈಸಿ ಇಲ್ಲೇ ಬಸ್ ಬಂದಿಲ್ಲ ಅಂತ ಸುಮ್ಮನೆ ಇಲ್ಲೇ ತಿರ್ಗಾಡ್ತಿದ್ದೀವಿ. ಇಲ್ಲಿ ಯಾವುದಾದ್ರು ಶಾಪ್ಗಳೆಲ್ಲ ಇದೆ. KFC ಕೊಡ್ತಾ ಇವಾಗ ಅದಕ್ಕೆ ಗೌಡ ಪೇ ಮಾಡ್ತಾನೆ. ಅದೇ ನಾನು ಕೊಡಿಸ್ತೀನಿ ಗೈಸ್, ಅವ್ನು ಪೇ ಮಾಡ್ತಾನೆ. ನನ್ನ ಮೊಬೈಲ್ ಪೇ ಮಾಡಿ. ಓಹೋ, ನನ್ನ ದುಡ್ಡು ನಿನ್ನ ಫೋನಲ್ಲಿ ಇದೆಯಾ? ನಿನ್ನ ದುಡ್ಡು ನೋಡ್ತೀನಿ ಎಲ್ಲಿ ತಗಂತೀಯ ಅಂತ. ಇಲ್ಲಿ ಯಾವುದೋ ರೆಸ್ಟೋರೆಂಟ್ ಇದೆಯಾ? ಅಲ್ಲೋ, ನಾನು ವೆಜ್ ಕಣೋ. ನಾವಿವಾಗ ಬಸ್ ಹತ್ತು ಕೂತಿದ್ದೀವಿ. ಇದೇ ಬಸ್ಸಲ್ಲಿ ತಲಕಾವೇರಿಗೆ ಹೋಗೋದು. ಸೊ ಇಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೂ ಹೋಗಿ ಏನು ನೋಡಿ ವ್ಯೂ ಹೆಂಗಿದೆ ಅಂತ. ಸಖತ್ತಾಗಿದೆ ನೋಡಿ. ಫುಲ್ಲು ಫಾಗು. 2 ಅವರ್ ಜರ್ನಿ ಮಾಡಿರೋದಕ್ಕೂ ಇಷ್ಟೊಂದು ಸಖತ್ತಾಗಿರೋದಕ್ಕೆ ಖುಷಿ ಆಗ್ತಿದೆ. ಇಲ್ಲಿಂದ ಅಲ್ಲಿರೋ ಬೋರ್ಡ್ ಸಹ ಕಾಣಿಸ್ತಿಲ್ಲ. ಓ, ಅಲ್ಲಿ ನೋಡಿ, ಝೂಮ್ ಮಾಡಿದಾಗ ಅಲ್ಲಿ ಇದ್ದಾರೆ ಅಂತ ಗೊತ್ತಾಯ್ತು. ಇಲ್ಲಿ ನೋಡಿ ಏನು ಕಾಣಿಸೋದೇ ಇಲ್ಲ ಅಂದರೆ. ಇಲ್ಲಿ ವ್ಯೂ ನೋಡು, ಅಲ್ಲೇನು ಕಾಣಿಸ್ತಾನೆ ಇಲ್ಲ. ಇನ್ನೊಂಚೂರು ದೂರ ಹೋದ್ರೆ ಆ ಕಡೆ ಇರೋದು ಏನು ಕಾಣಿಸಲ್ಲ. ಫುಲ್ ಫಾಗು. ಗೈಸ್, 2.5 ಅವರು ಬಸ್ಸಲ್ಲಿ ಬಂದು ನೋಡಿ ಇವಾಗ ರೀಚ್ ಆಗಿದ್ದೀವಿ ತಲಕಾವೇರಿಗೆ. ಇಷ್ಟೊತ್ತು ಬಂದು ಬೇಜಾರಾಗೋಗಿತ್ತು ನನಗೆ, ಯಾಕಾದರೂ ಹೋಗ್ತಿದ್ದೀನೋ ಅಂತ. ಬಟ್ ಇವಾಗ ಅನಿಸ್ತಿಲ್ಲ. 2.5 ಬಂದಿರೋದು ಸರ್ಕ. ವಾಪಸ್ ಹೋಗಿರೋದು ಬೇಜಾರಾಗಿರೋದು ನೋಡು. ಇಷ್ಟೊತ್ತು ಬಂದು ಇಲ್ಲಿಗೆ ರೀಚ್ ಆಗಿದ್ದೀವಿ. ನಂಗೆ ಮಡಿಕೇರಿಯಲ್ಲಿ ತುಂಬ ಇಷ್ಟ ಆಗಿರೋ ಪ್ಲೇಸ್ ಆಗೋಯ್ತಿದ್ದು ಪಕ್ಕ. ಅಷ್ಟು ಸಖತ್ತಾಗಿದೆ. ಹಾಂ,
ಅಲ್ಲಿ ಅವ್ರು ಕೂತಿದಾರಲ್ಲ ಹಾಂ ಅದ್ರ ಹತ್ರನೇ ಅಲ್ಲಿ ಕಾವೇರಿ ಉಕ್ಕದು. ಅಲ್ಲಿ ಕಾವೇರಿ ಕಾವೇರಿ ಸಂಕ್ರಮಣ ಅಂತ ಒಂದು ಜಾತ್ರೆ ಅಂತ ಕೇಳಿದೆ ಹೆಸರು. ಅದೇ ಅವಾಗ ಕಾವೇರಿ ಉಕ್ಕುತ್ತಲ್ಲ ಉಕ್ಕುತ್ತಲ್ಲ ಅದಲ್ಲೇ ಇಲ್ಲಿ ಅಲ್ಲಿ ಹುಡುಗಿ ನಿಂತಿದ್ದಾಳಲ್ಲ ಆ ಹುಡುಗಿ ಚಿಕ್ಕ ಹುಡುಗಿ ಅಲ್ಲಿ ಉಕ್ಕುತ್ತಾ ಅಲ್ಲೇ ದೇವ್ರ ಮುಂದೆನೆ. ಅಲ್ಲಿ ನೋಡು ಏನು ಕಾಣ್ತಾನೆ ಇಲ್ಲ. ಅಲ್ಲಿ ಮೋಟ್ ಅಲ್ಲಿ ಯಾರಿರೋದು ಏನು ಕಾಣಿಸೋದೇ ಇಲ್ಲ ಇಲ್ಲಿ. ಎಲ್ಲ ಥರ ಇದು ಮಾಡಿದ್ದಾರೆ, ಫುಲ್ ಸರ್ವೆ ಅವ್ರು ಬಂದು ಎಲ್ಲ ಮಾಡಿದ್ದಾರೆ. ಏನು ಮಾಡಿದ್ರು ಅವ್ರಿಗೆ ಗೊತ್ತಿಲ್ಲ ಆನ್ಸರ್ ಅದರದ್ದು, ಅಷ್ಟು ಸತ್ಯ ಉಂಟು ದೇವರು. ಅಲ್ಲೇನು ದೊಡ್ಡ ಕೆಳಗೆ ಹೋಗುವ, ಕೆಳಗೆ ಹೋಗೋದಾ? ಹಂಗೆ ಹಂಗೆ ಬರುವ, ಹಂಗೆ ಬರ್ಬೋದಾ? ಹೆಂಗೆ ಹೋಗೋದು ಅಲ್ಲಿ ಕೆಳಗೆ? ಹಾಂ ಎಂಟ್ರೆನ್ಸ್ ಅಲ್ಲಿಂದ ಅಲ್ಲಿ ದೇವಸ್ಥಾನ ಇರೋದೆಲ್ಲ ಕಾಣಿಸ್ತಾನೆ ಇಲ್ಲ, ಫುಲ್ ಫಾಗಲ್ಲೇ ಮುಚ್ಚೋಗಿದೆ. ಹ್ಞೂ ಹೋಗೋ ತನಕ ಯಾವ ದಾರಿ ಕಾಣಿಸಲ್ಲ, ಹೋದಂಗೆ ಕಾಣಿಸೋದು. ಹ್ಞೂ ಅದಕ್ಕೆ ಇಲ್ಲಿ ಕರ್ಕೊಬರ್ಬೇಕು ನಿಮಗೆ ಅಂತ ಕರ್ಕೊಬಂದಿದ್ದು. ಚಂದ ಇರುತ್ತೆ ಅಂತ ಕರೆಕ್ಟ್ ಟೈಮಿಗೆ ನಾವು ಬಂದಿದ್ದೇವೆ. ಪಾಪ ಅವರು ಎಷ್ಟು ಅಂತ ನೋಡ್ತಾರೆ, ಎಷ್ಟನ್ನು ಚಳಿ ಮಾಡ್ತಾರೆ, ಎಷ್ಟು ಅಂತ ಮೈ ನೀರು ಹಾಕತ್ತಾರೆ. ಹಾಂ ಇಡೀ ಮಾಡಂಗಿಲ್ವಾ ಅಂತ ಡೌಟ್ ನನಗೆ. ಇಲ್ವಾ? ಮಾಡು ಮಾಡು ಮಾಡು. ಹಾಕಿಲ್ಲ. ಇವಾಗ ತೀರ್ಥ ಕೊಟ್ಟಿದ್ದು ಪ್ಯೂರ್ ಕಾವೇರಿ ನೀರಾ? ಮೇಗಡೆ ಎಲ್ಲ ಜೂಮ್ ಮಾಡ್ಕೊಂಡು ಹೆಂಗಿದೆ. ಸಮ್ಮರಲ್ಲಿ ಹಿಂಗೆ ಇರುತ್ತಾ? ಸಮ್ಮರಲ್ಲಿ ಮಾರ್ನಿಂಗಲ್ಲಿ ಹಿಂಗೆ ಇರುತ್ತೆ, ಆಮೇಲೆ ಮಧ್ಯಾಹ್ನದ ಇರಲ್ಲ. ನಾವು ಅದಕ್ಕೆ ಕರೆಕ್ಟ್ ಟೈಮಿಗೆ ನಾವು ಬಂದಿದ್ದೀವಿ ಇಲ್ಲಿಗೆ. ಈಗ ಇದಕ್ಕಿಂತ ಸೀನಿಯರ್ ಸಿಕ್ಕಿಲ್ಲ. ಮೇಗಡೆ ಹತ್ಕೊಂಡು ಹೋಗ್ಬೋದು, ಮೇಲ್ಗಡೆ ಹೋಗಿ ಬರುವ. ದೇವಸ್ಥಾನದಲ್ಲಿ ಇಲ್ಲಿ ಹೋಗೋಣ, ಇಲ್ಲಿ ಹಿಂಗೆ ಹಿಂಗೆ ಹೋಗುವ, ಹಿಂಗೆ ಹೋಗ್ಬೇಕು. ಇದನ್ನ ಮುಗಿಸ್ಕೊಂಡು ಅದಕ್ಕೆ ಹೋಗ್ಬೇಕಿತ್ತು. ಇಲ್ಲ, ಫಸ್ಟ್ ಗಣಪತಿ ಆಮೇಲೆ. ಓಕೆ. ಹಾಂ ಮೇಲೆ ಹೋಗ್ಬೋದಲ್ಲ? ಹಾಂ ಇದು ಕೆಳಗೇನೆ ಒಂದ್ಸತಿ ಹೋಗ್ಬರೋಣ ಬಾ. ಅದು ಬಂದು ಹೋಗಿ ಬರುವ ಮೇಲೆ. ಹಾಂ ಮತ್ತು ಅಲ್ಲಿ ಆ ಕುಂಡಿ ಎಲ್ಲ ಇತ್ತಲ್ಲ ಅಲ್ಲಿ ಹೋಗ್ಬಾರ್ದು. ಹಾಂ ಇವಾಗ ಇಲ್ಲಿಗೆ ಹೋಗಲ್ವಾ? ಫಸ್ಟ್ ಮೇಲೆನಾ? ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬರ್ಬೇಕಾದ್ರೆ ಹಿಂಗೆ ಹೋಗೋಣ. ಓಕೆ ಓಕೆ ಓಕೆ. ಇಲ್ಲಿಗೆ ಹೋಗಂಗಿಲ್ಲ? ಮೊಬೈಲ್ ಕ್ಲೋಸ್ ಮಾಡಬೇಕು. ಅಲ್ಲಿ 7 ವರ್ಷ ಆಯ್ತು ಅಂತ ಕ್ಲೋಸ್ ಮಾಡಿ. ಹೌದಾ? 7 ವರ್ಷ ಮೊದಲೇ ಹೋಗಿಲ್ಲ ಅಂತ ಹೋಗಿದ್ದೆ. ಗೈಸ್ ಇಲ್ಲಿ ನೋಡಿ ನೀರು ಹರಿತಾ ಇದೆ, ಎಲ್ಲಿಂದ ಹರಿತಿದೆ ಅಂತ ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ. ಅಲ್ಲಿ ವಿಡಿಯೋ ಮಾಡೋಣ ಅಂದರೆ ಅಲ್ಲಿ ವಿಡಿಯೋ ಇಲ್ಲ ಅಂತ ಹೇಳಿದ್ರು, ಅದಕ್ಕೆ ಹಿಂಗೆ ಅಲ್ಲಿ ಆಫ್ ಮಾಡಿಬಿಟ್ಟೆ. ಇವಾಗ ಕೆಳಗೆ ಬಂದು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲ ಏನು ಸಿಕ್ಕದಿಲ್ಲ ನಿಂಗೆ. ಅದು ಹೆಂಗೆ ಬಾಗ್ಬಂಡ್ ಆಗ್ತಾ ಕೂತಿದೆ ಅಂತ ಯಾರು ಕಂಡಿಡಿದಿಲ್ಲ ಇದುವರೆಗೆ. ನೀವೇನೋ ಸೌಂಡ್ ಬಂದಿದ್ದಲ್ಲ, ಅದೇನಿರಲ್ಲ, ಏನೋ ಬೇರೆ. ನಾವು ಬಂದ್ವಲ್ಲ ಆ ರೋಡ್ಗೆ, ಅದು ಹೆಂಗೆ ಅಲ್ಲಿ ಎಲ್ಲೂ ನಿಂಗೆ ಒಳ್ಳೆ ಕಾಣಿಸ್ತಾ ನಿಂಗೆ ಅಲ್ಲೆಲ್ಲಾದ್ರು? ಮೇ ಬಿ ಕೆಳಗಿಂತ ಹೋಗ್ಬೋದೇನೋ. ಅದು ಹೆಂಗೋ ಹಾಂ ಅಂಡರ್ ವಾಟರ್ ಅಂತ ಹೇಳಿದ್ರೆ ಸಹ ಅದು ಈಗ ಮೇಲೆ ಉಂಟಲ್ಲ. ಗೈಸ್ ಎಷ್ಟು ಚಳಿ ಆಗ್ತಿದೆ ಇಲ್ಲಿ ಅಂದರೆ, ನಂಗೆ ಚಳಿ ಆಗದೆ ವಾಪಸ್ ಜಾಕೆಟ್ ಹಾಕೊಂಡ್ಬಿಟ್ಟಿದ್ದೀನಿ. ಚಳಿ ಆಗ್ತಿದೆ. ಇವಾಗ ವಾಪಸ್ ಒಂದಷ್ಟು ಫೋಟೋ ಗೀಟ ಎಲ್ಲ ತಗೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಸಖತ್ತಾಗಿದೆ ಮಾತ್ರ. ನಾನು ಹಿಂಗೆಲ್ಲ ಇದೆ ಅಂತಲೇ ಅಂದ್ಕೊಂಡಿರಲಿಲ್ಲ, ಏನೋ ಮಾಮೂಲಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಫಾಗ್ ನೋಡಿ
ಸೂಪರ್ ಆಗಿದೆ ಮಾತ್ರ. 2 ದಿನದಿಂದ ಓಡಾಡೋದ್ರಲ್ಲಿ ಇದೆ ನನ್ನ ಫೇವ್ರೆಟ್ ಜಾಗ ಇವಾಗ. ಅಷ್ಟು ಚೆನ್ನಾಗಿದೆ ಇದು. ಆದರೆ ಬಸ್ಸಲ್ಲಿ ಮಾತ್ರ ಬರಕ್ಕೆ ಹೋಗ್ಬೇಡಿ. 2.5 ಅವರ್ ಬಂದವನು ಬರಲಾಬೇಡ ಅಂತ. ಓನ್ ವೆಹಿಕಲ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಗಾಯ್ಸ್ ಇವಾಗ ವಾಪಸ್ ಇಲ್ಲೂ ಒಂದಷ್ಟು ವ್ಯೂ ನೋಡ್ಕೊಂಡು ಕೂತ್ಕೊಂಡಿದ್ದು. ಇವಾಗ ವಾಪಸ್ ಆಟೋ ಹತ್ರ ಹೋಗ್ತಾ ಇದ್ದೀವಿ. ಏನು ಅಂದರೆ ಏನು ಕಾಣಿಸಲ್ಲ, ಮುಂದೆ ಇರೋದು ಫುಲ್ ಫಾಗು. ಗೈಸ್ ಇದು ನೋಡಿ ಏನು ಸಕ್ಕತ್ತಾಗಿದೆ. ಇದನ್ನು ತಗೊಬೇಕು ಅಂತ ಆಸೆ ಆಗ್ತಿದೆ ಆ್ಯಕ್ಚುಲಿ. ನಂಗೆ ಇದು ಇಷ್ಟ ಆಯಿತು. ಇವಾಗ ಇಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಆಟೋ ಹತ್ರ ಬಂದಿದ್ದೀವಿ. ಆಟೋ ಹತ್ರ ಹೋಗೋಣ. ಕೊಡಿಲಿ ಇಟ್ಟೋಗಿದೆ ಬೇರೆ ರಾಡಿ ಸಿಕ್ಕಿದೆ. ಗಾಯ್ಸ್ ಇವನು ಕೊಡೆ ಕಳ್ಕೊಂಡು ತಿರ್ಗಾ ವಾಪಸ್ ಆಟೋಯಿಂದ ನಮ್ಮನ್ನ ವಾಪಸ್ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಕೊಡೆಗೋಸ್ಕರ. ಈಕಲ್ಲಿ ಅಂಬ್ರೆಲ್ಲ ಇಟ್ಬಿಟ್ಟು ಇವಾಗ ನೋಡಿ ವಾಪಸ್ ಕರ್ಕೊಂಡು ಬಂದು ಹುಡುಕ್ ಕಳ್ದೋಯ್ತು ಅಂತಿದ್ದಾನೆ. ಇವಾಗ ವಾಪಸ್ ಕರ್ಕೊಂಡ್ಬಂದು ಇಷ್ಟು ದೂರ ಇವಾಗ ಎತ್ಕೊಂಡ. ಇವಾಗ ನೋಡಿ ಫಾಗ್ ಇನ್ನೂ ಜಾಸ್ತಿ ಆಗೋಗಿದೆ. ಚೂರು ಕಾಣಿಸ್ತಿಲ್ಲ. ಆ ಕಡೆ ಏನಿದೆ ಫುಲ್ ಒಳ್ಳೆ ವೈಟ್ ಬ್ಯಾಕ್ ಗ್ರೌಂಡ್ ಇದ್ದಂಗಿದೆ. ಒಳ್ಳೆ ಗೈಸ್ ಇವಾಗ ಮಡಿಕೇರಿಗೆ ಬಂದಿದ್ದೀವಿ. ಸ್ವಲ್ಪ ಹೊಟ್ಟೆ ಹಸಿತಿತ್ತು ಅಂತ ಏನಾದ್ರು ಮನೆ ತಗೊಂಡು ಪಾರ್ಸಲ್ ಇವಾಗ ಅಲ್ಲಿ ಓಡಾಡ್ತಿದ್ದೀವಿ. ನಾಳೆ ಬೆಳಗ್ಗೆ ವಾಪಸ್ ನೆಲಮಂಗಲಕ್ಕೆ ಹೋಗೋದು. ತಿರ್ಗಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.